ನಡೀತಾ ಇದೆ ಅಂತ ಹೇಳಕ್ಕ. ಈ ಮನೆ ಸೊಸೆ ಅನ್ನೋ ನಿನ್ ಸ್ಥಾನಕ್ಕೆ ಗೌರವನೇ ಕಾಣಿಸ್ತಾ ಇಲ್ವಲ್ಲಕ್ಕ. ನೀನು ಕೂಡ ಒಬ್ಳು ಮನುಷ್ಯಳು ಅನ್ನೋ ಯೋಚನೆ ಕೂಡ ಅವ್ರಿಗಿರೋ ಹಾಗೆ ಕಾಣಿಸ್ತಾನೆ ಇಲ್ಲ. ಅಲ್ಲ, ಇದೆಲ್ಲ ಏನು ಅಕ್ಕ? ಅವ್ರ ದೃಷ್ಟಿಲಿ ಈ 6 ತಿಂಗಳು ಮಾತ್ರನೇ ನಾನು ಈ ಮನೆ ಸೊಸೆ. ಈ 6 ತಿಂಗಳು ಮಾತ್ರನೇ ನನ್ಗೆ ಇಲ್ಲಿ ಜಾಗ ಇರೋದು. ಅದಾದ್ಮೇಲೆ ಇವ್ರಿಗೂ ನನ್ಗೂ ಸಂಬಂಧ ಇರಲ್ಲ. ಈ ಮನೆ ಸೊಸೆ ಅನ್ನೋ ಸ್ಥಾನದಿಂದ ನಾನು ಕೆಳಗಿಳಿಬೇಕು. ನೋಡ್ತಾ ಇದ್ದೀನಕ್ಕ, ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಇಲ್ಲಿರೋ ವ್ಯತ್ಯಾಸಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಒಂದ್ ಟೈಮಲ್ಲಿ ಇದ್ದಂತ ಅಭಿಮಾನಗಳು ಇವಾಗ ಅವರಲ್ಲಿ ಇಲ್ವೇ ಇಲ್ಲ. ಈ ಹಿಂದೆ ನಾವ್ ನೋಡಿರೋಂತ ಪ್ರೀತಿ ಪ್ರೇಮ ಇವಾಗ ಅವರಲ್ಲಿ ಕಾಣಿಸ್ತಾನೆ ಇಲ್ಲ ಅಕ್ಕ. ಹೌದಕ್ಕ, ಇಷ್ಟು ದಿನ ನನ್ನ ನೋಡಿದ್ರೆ ನಾಣಿ ಅಂತ ಎಷ್ಟು ಮುದ್ದಾಡ್ತಿದ್ರು, ಎಷ್ಟು ಪ್ರೀತಿ ಮಾಡ್ತಿದ್ರು. ಆದ್ರೆ ಈಗ ನನ್ನ ಹತ್ರ ಸರಿಯಾಗಿ ಮಾತು ಕೂಡ ಆಡಲ್ಲ. ಇಂಥವ್ರಿಗೋಸ್ಕರನಾ ನೀನ್ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು? ನಿನ್ ಮೇಲ್ ಕಾಳಜಿನೇ ಇಲ್ದಿರೋರ್ನ ಕಾಪಾಡೋದಕ್ಕೋಸ್ಕರ ನೀನ್ ಬಂದಿದ್ಯಾ? ನಿನಗ್ ಬೆಲೆನೇ ಇಲ್ದೇ ಇರೋ ಜಾಗದಲ್ಲಿ ನೀನ್ ಹೇಗಿರೋದಕ್ ಸಾಧ್ಯ ಅಕ್ಕ? ಇವರೆಲ್ಲ ನನಗ್ ಬೆಲೆ ಕೊಡ್ತಾರೆ ಅಂತ, ನನ್ನ ತಲೆ ಮೇಲೆ ಕೂರ್ಸ್ಕೋತಾರೆ ಅಂತ ನಾನ್ ಬರ್ಲಿಲ್ಲ ಜಾನು. ಮಿತ್ರ ಅವ್ರಿಗಿರೋ ಗಂಡಾಂತರದಿಂದ ಅವ್ರನ್ನ ಹೊರ್ಗಡೆ ತರೋಕ್ ಬಂದಿದ್ದು. ಅವ್ರ ಗಂಡಾಂತರ ಇರೋ ಅಷ್ಟು ಕಾಲನೂ ನಾನು ಪಕ್ಕದಲ್ಲೇ ಇದ್ದು ಅವ್ರನ್ನ ಕಾಪಾಡೋಕ್ ಬಂದೆ. ಅವ್ರು ಯಾರಿಗೂ ಈ ವಿಷಯ ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲಕ್ಕ. ಅರ್ಥನೇ ಮಾಡ್ಕೊಳ್ದೇ ಇರೋರ್ಗೋಸ್ಕರ ನೀನ್ ಯಾಕಕ್ಕ ಇಷ್ಟೆಲ್ಲ ಕಷ್ಟ ಪಡ್ಬೇಕು? ನಿನ್ನ ಒಂದು ಹುಳ ಅಂತ ಹೇಳಿ ಅನ್ಕೊಂಡಿರೋರ್ಗೆ ನೀನ್ ಯಾಕೆ ಇಷ್ಟೆಲ್ಲ ಸಹಾಯ ಮಾಡ್ಬೇಕು? ಇದು ಸಹಾಯ ಅಲ್ಲ, ಮಿತ್ರ ಅವರು ನನ್ನ ಪ್ರೀತಿಸದೇ ಇರ್ಬೋದು, ಈ ಕುಟುಂಬ ಕೂಡ ನನ್ನ ಇಷ್ಟ ಪಡದೇ ಇರ್ಬೋದು, ಆದ್ರೆ ಮಿತ್ರ ಅವ್ರನ್ನ ನಾನು ಮನ್ಸಾರೆ ಪ್ರೀತಿಸ್ತಿದ್ದೆ. ಈ ಕುಟುಂಬನ ನನ್ ಕುಟುಂಬ ಅಂದ್ಕೊಂಡಿದ್ದೆ. ಇವ್ರಿಗಿಷ್ಟು ಕಷ್ಟ ಇದೆ ಅಂತ ಗೊತ್ತಾದ್ಮೇಲೂ ನನ್ಗೇನು ಬೇಡ ಅಂತ ಹೋಗ್ಬೇಕಾ? ಒಬ್ಬ ಮನುಷ್ಯನ್ ಪ್ರಾಣ ಅಪಾಯದಲ್ಲಿದೆ ಅಂತ ಗೊತ್ತಿದ್ರು ಕೂಡ ನನ್ಗ್ಯಾಕೆ ಅಂತ ಇರ್ತೀನ? ಅದ್ಯಾವತ್ಗೂ ಸಾಧ್ಯ ಇಲ್ಲ ಜಾನು. ಆದ್ರೆ ಇನ್ನು ಎಷ್ಟು ದಿನ ಹೀಗೆ ನಿನಗೆ ನೀನು ಕಷ್ಟ ಕೊಡ್ತಾ ನಿನ್ನ ಆತ್ಮ ಗೌರವನ ನೀನೇ ಕೊಲ್ತಾ ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಮುಳ್ಳಾಗಿ ಅವ್ರು ನಿನಗಿಷ್ಟೆಲ್ಲ ಚುಚ್ಚುತ್ತಾ ಇದ್ರೆ ಆ ನೋವನ್ನೆಲ್ಲ ನೀನ್ ತಡ್ಕೊಂಡು ಎಷ್ಟು ಕಾಲ ಅಂತ ಇಲ್ಲೇ ಇರೋದಕ್ ಸಾಧ್ಯ? ಮಿತ್ರ ಅವರು ಇನ್ಮೇಲೆ ಕ್ಷೇಮವಾಗಿರ್ತಾರೆ ಅನ್ನೋ ಭರವಸೆ ಸಿಗೋವರ್ಗು, ಇನ್ಮೇಲೆ ಅವ್ರಿಗೆ ಯಾವ ಥರದ ಅಪಾಯನೂ ಆಗಲ್ಲ ಅಂತ ನನಗ್ ಧೈರ್ಯ ಬರೋವರ್ಗು. ನಾಣಿ ನಿನ್ನ ನೋಡ್ಬೇಕು ಅಂತ ಅಂದಿದ್ದಕ್ಕೆ ಕರ್ಕೊಂಡ್ ಬಂದೆ. ಸಂತೋಷವಾಗಿರೋ ನಿನ್ನನ್ನ ತೋರಿಸ್ತೀನಿ ಅಂತ ಹೇಳಿ ಅನ್ಕೊಂಡೆ. ಆದ್ರೆ ಇಷ್ಟೆಲ್ಲ ನೋವನ್ನ ಅನುಭವಿಸ್ತಾ ಕಣ್ಣೀರ್ ತುಂಬಿಕೊಂಡಿರೋ ನಿನ್ನನ್ ತೋರಿಸ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವ್ ಯಾಕಾದ್ರೂ ಬಂದ್ವಾ ಅಂತ ಯೋಚಿಸ್ತಾ ಇದ್ದೀನಿ. ಜಾನು, ಇನ್ಯಾವತ್ತೂ ಇಲ್ಲಿಗೆ ಬರ್ಬೇಡಿ. ಹೌದು ಜಾನು, ನನ್ ಜೊತೆಗೆ ನಿಮ್ಗೂ ಕೂಡ ಅವಮಾನ ಆಗೋದು ನನಗಿಷ್ಟ ಇಲ್ಲ. ನನ್ ಜೊತೆಗೆ
ನೀವು ಅಷ್ಟೆಲ್ಲ ಮಾತು ಕೇಳಿದ್ದು ನನಗಿಷ್ಟ ಆಗ್ಲಿಲ್ಲ. ನಿಮ್ಗೆ ಮಾತಾಡ್ಬೇಕು ಅನ್ಸಿದ್ರೆ ಫೋನ್ ಮಾಡು, ನೋಡ್ಬೇಕು ಅನ್ಸಿದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಅದನ್ ಬಿಟ್ಟು ಇನ್ನೊಂದ್ಸಲ ನೀವು ಈ ಮನೆಗೆ ಕಾಲಿಡ್ಬೇಡಿ. ನನ್ನ ನೋಡೋಕ್ಕೋಸ್ಕರ ಇಲ್ಲಿಗಂತೂ ಬರಬೇಡಿ. ನೀವು ಹೊರಡಿ. ಆ ಭಾಗ್ಯ ಬೈದ್ರೆ ಕೇಳ್ತಾಳೆ, ತಿರುಗ್ ಬೀಳೋಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಗತ್ಯ ಇದ್ದಾಗ ಮಾತ್ರ ಟೈಮ್ ಬಾಂಬ್ ತರ ಸಿಡಿತಾಳೆ. ಹೌದಾಂಟಿ, ಸತ್ತಿರೋ ಥರ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅನ್ಕೊಂಡಿದ್ರೆ ಆಗಾಗ ಚೆನ್ನಾಗ್ ಬುಸ್ಗುಡ್ತಿದ್ದಾಳೆ. ದಾರಿಲ್ ಹೋಗೋ ಮಾರಿನ ಮನೆಗ್ ಬಾರಮ್ಮ ಅಂತ ಕರಿಯೋ ಹಾಗೆ ಬೇಡ್ದಿರೋರ್ಗೋಸ್ಕರ ಇವರೆಲ್ಲ ನಮ್ಗೆ ಬೈತಾರಲ್ಲ. ಏನೋ ಆಂಟಿ, ಒಂದೊಂದ್ಸಲ ಇವ್ರು ಎಲ್ರೂ ಯಾಕೆ ಹೀಗ್ ನಡ್ಕೋತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಭಾಗ್ಯ ಮೇಲೆ ಕೋಪ ಇದೆ, ಭಾಗ್ಯ ಅಸಹ್ಯ ಅನ್ನೋದು. ಆಮೇಲೆ ನೋಡಿದ್ರೆ ಭಾಗ್ಯನ್ ಸ್ವಂತದವ್ರು ಯಾರಾದ್ರೂ ಬಂದ್ರೆ ಅಭಿಮಾನ ಉಕ್ಕರಿಯತ್ತೆ. ಬೇರೆಯವ್ರಿಗೋಸ್ಕರ ನಮ್ಮವ್ರಂತ ಕೂಡ ನೋಡ್ದೆ ನಮ್ಮೇಲಷ್ಟು ಯಾಕೆ ರೇಗಾಡೋದು ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಆ ನಾಣಿನ ಜಾಹ್ನವಿನ ಅಡ್ಡ ಇಟ್ಕೊಂಡು ಭಾಗ್ಯ ಗ್ರಹಚಾರ ಬಿಡ್ಸೋಣ ಅನ್ಕೊಂಡ್ರೆ ನಮ್ಗೆ ಉರಿಯೋ ಹಾಗೆ ಮಾಡಿದ್ಲು ಆ ಭಾಗ್ಯ. ಇದೆಲ್ಲ ನಾನೇ ಜಾನುನಿಂದಾನೇ ಆಗಿದ್ದು ಮನೀಷಾ. ಅವರು ತಿರ್ಗ್ ಹೋಗೋದ್ರಲ್ಲಿ ಒಂದು ಒಳ್ಳೆ ಪಾಠ ಕಲ್ಸಿ ಕಳ್ಸೋಣ. ಹೌದು ಆಂಟಿ, ಮತ್ತೆ ಈ ಮನೆ ಕಡೆ ನೋಡ್ಬೇಕು ಅಂದ್ರು, ಈ ಮನೆ ಬಾಗ್ಲಿಗೆ ಕಾಲಿಡ್ಬೇಕು ಅಂದ್ರು 100 ಸಲ ಯೋಚನೆ ಮಾಡೋ ಹಾಗೆ ಮಾಡ್ಬೇಕು. ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ ಮನೀಷಾ. ನಾಣಿನ ಜಾನುನ ಹೇಗ್ ಬಂದ್ರೋ ಹಾಗೆ ಮನೆಗ್ ಕಳಿಸೋದಲ್ಲ, ಭಯನ ಬಹುಮಾನವಾಗಿ ಕೊಟ್ಟು ಕಳ್ಸೋಣ. ನೆನ್ಪಿದ್ಯಾ ಮನೀಷಾ? ಇವತ್ತು ಜಾನುಗೆ ನಾಣಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಕಳಿಸ್ಬೇಕು. ಓ ಗಾಡ್, ಕಾಸ್ಟ್ಲಿ ಆಗಿರೋ ನೆಕ್ಲೆಸ್ ನ ಹಾಳ್ ಮಾಡ್ಬಿಟ್ಟಿಯಲ್ಲೋ. ಬಂದವರು ಒಂದ್ ಮೂಲೆಯಲ್ಲಿರೋದ್ ಬಿಟ್ಟು ತಮಗಿಷ್ಟ ಬಂದಂಗ್ ಆಡ್ತಿದಾರೆ ಇಲ್ಲಿ. ಮನೆಯೊಳಗೆ ಬಿಟ್ಟಿದೆ ದೊಡ್ಡದು ಅನ್ಕೊಂಡ್ರೆ ಬಂದ್ಮೇಲೆ ಇಲ್ದಿರೋ ತಲೆನೋವೆಲ್ಲ ತಂದಿಡ್ತಾರೆ.
ಬೇರೆಯವ್ರ ಮನೆಗ್ ಬಂದಾಗ ಹೇಗಿರ್ಬೇಕೋ ಗೊತ್ತಿಲ್ಲ, ಎಷ್ಟು ಕೇರ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಹ, ಅದು ಸರಿ, ಈ ಹಳ್ಳಿ ಬುದ್ಧಿ ಎಲ್ಲಿ ಹೋಗುತ್ತೆ? ಆ ಹೊಲದ ಮಧ್ಯೆ ತಿರ್ಗೋವ್ರಿಗೆ ಇಲ್ಲಿರೋ ಡೀಸೆನ್ಸಿ ಬಗ್ಗೆ ಏನ್ ಗೊತ್ತಿರತ್ತೆ? ಏನ್ ದೇವ್ಯಾನಿ, ಏನಾಯ್ತು? ಯಾಕೆ ಅವ್ರ ಮೇಲೆ ಹಾಕಿ ಕೂಗ್ತಿದ್ಯಾ? ನೋಡಿ ಅತ್ತೆ, 10 ಲಕ್ಷ ಬೆಲೆ ಬಾಳೋ ನೆಕ್ಲೆಸ್ ಇದು. ಕೆಳಗಡೆ ಬೀಳ್ಸಿ ಪೀಸ್ ಆಗೋ ಹಾಗೆ ಮಾಡ್ದ ಈ ನಾನಿ. ಈಗ ಇದನ್ನ ಸರಿ ಮಾಡಿಸ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗತ್ತೆ. ಯಾರ್ ಕೊಡ್ತಾರೆ? ಇವ್ರ ತಾತ ಏನಾದ್ರೂ ಬಂದ್ ಕೊಡ್ತಾರಾ? ನಾನ್ ಕೊಡ್ತೀನಿ ಚಿಕ್ಕಮ್ಮ. ಅವ್ರು ಮಾಡಿರೋ ತಪ್ಪಿಗೆ ನೀನ್ ಕೊಡೋದು ಯಾಕೆ ಮಿತ್ರ? ಯಾರು ತಪ್ಪು ಮಾಡ್ತಾರೋ ಅವರೇ ಶಿಕ್ಷೆ ಅನುಭವಿಸ್ಬೇಕು, ಯಾರು ಹಾಳು ಮಾಡ್ತಾರೋ ಅವರೇ ಸರಿ ಮಾಡ್ಬೇಕು. ಮಧ್ಯದಲ್ಲಿ ನಿಂದೇನೋ? ಏನೋ ಚಿಕ್ಕ ಹುಡುಗ ಗೊತ್ತಾಗ್ದೆ ಮಾಡ್ದ. ಇಷ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಿದ್ದೀರಲ್ಲ. ಇದ್ ನಿಂಗೆ ಚಿಕ್ಕ ವಿಷಯ ಅಂತ ಅನಿಸ್ತಿದ್ಯಾ ಮಿತ್ರ? ನಮಗ್ ಸಂಬಂಧನೇ ಇಲ್ದಿರೋ ನಮ್ಮನೆಗ್ ಬಂದು ನಮ್ ವಸ್ತುಗಳನ್ನ ಹಾಳ್ ಮಾಡ್ತಿದ್ರೆ ಪಾಪ ಅಂತ ಸುಮ್ನೆ ಬಿಡಕ್ಕಾಗತ್ತಾ? ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಈಗ ದುಡ್ಡಿನ ವಿಷಯಕ್ಕೆ ಗಲಾಟೆ ಯಾಕೆ? ಮಿತ್ರಾಣ್ಣ ಕೊಡ್ತೀನಿ ಅನ್ನಲ್ಲ, ಮಧ್ಯದಲ್ಲಿ ನಿಂದೇನ್ ಮನೀಷಾ? ಹಾಗಂತ್ಯಲ್ಲೋ, ಇವತ್ತಿವ್ನು ಇದನ್ನ ಹಾಳ್ ಮಾಡ್ದ, ನಾಳೆ ಬಂದು ಇನ್ನೊಂದು ಹಾಳ್ ಮಾಡ್ತಾನೆ. ಇವ್ರು ಮಾಡೋ ಎಡವಟ್ ಕೆಲ್ಸಕ್ಕೆ ನಮಗ್ಯಾಕ್ ನಷ್ಟ ಆಗ್ಬೇಕು ಹೇಳು? ಇದನ್ನ ಯಾರ್ ಹಾಳ್ ಮಾಡಿದ್ರೋ ಅವರೇ ಇದಕ್ಕಾಗೋ ಖರ್ಚನ್ನ ಕೊಡ್ಬೇಕಾಗತ್ತೆ. ನಾನೇ ಕೊಡ್ತೀನಿ. ಏನು? ನೀನ್ ಕೊಡ್ತೀಯಾ? ಎಲ್ಲಿಂದ ತರ್ತೀಯಾ ಭಾಗ್ಯ? ದುಡ್ಡು ಆದಾಯ ಇಲ್ದೆ ಹೋದ್ರೂ ಪೌರುಷಕ್ಕೇನು ಕಡಿಮೆ ಇಲ್ಲ. ಬಾಯ್ಗೆ ಇಷ್ಟ ಬಂದಿರೋ ಮಾತೆಲ್ಲ ಆಡೋದು. ನಡೆಯೋದೇನಾದ್ರೂ ಇದ್ರೆ ಹೇಳು ಭಾಗ್ಯ. ನಡೆಯೋದನ್ನೇ ಹೇಳ್ತಿದ್ದೀನಿ ಚಿಕ್ಕತ್ತೆ. ಕೆಲ್ಸ ಮಾಡಾದ್ರೂ ಸರಿ, ನಿಮ್ ನೆಕ್ಲೆಸ್ ಸರಿ ಮಾಡೋಕೆ ಬೇಕಾಗೋ ದುಡ್ಡನ್ನ ನಾನ್ ಕೊಡ್ತೀನಿ. ನಾನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಭಾಗ್ಯ. ನನ್ಗೆ ಯಾರ್ ದಯೆ ದಾಕ್ಷಿಣ್ಯನೂ ಬೇಕಾಗಿಲ್ಲ. ನನ್ಗೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಭಾಗ್ಯ, ನೀನಿರಮ್ಮ. ದೇವಯಾನಿ, ಏನಿದು? ಚಿಕ್ಕ ಹುಡುಗ ಅವನು, ಗೊತ್ತಿಲ್ಲದೆ ಮಾಡಿರ್ತಾನೆ. ಗೊತ್ತಿಲ್ಲದೆ ಆಗಿರೋದು ಬಿಡು ಅನ್ನೋದು ಬಿಟ್ಟು ಇಷ್ಟೊಂದು ಹಠ ಮಾಡ್ತಾ ಇದೆಯಲ್ಲ. ನೀವು ಹಠ ಅಂದ್ಕೊಳ್ಳಿ, ಏನಾದ್ರೂ ಅಂದ್ಕೊಳ್ಳಿ, ಇವನ್ ಮಾಡಿರೋ ಕೆಲ್ಸನ ನಾನು ಕ್ಷಮಿಸೋಳಲ್ಲ. ಇಷ್ಟಪಟ್ಟು ತಗೊಂಡಿರೋ ನೆಕ್ಲೆಸ್ ಹಾಳಾದ್ರೆ ಅಷ್ಟು ಸುಲಭವಾಗಿ ಬಿಡಕ್ಕಾಗಲ್ಲ. ನೀವೇನ್ ಯೋಚನೆ ಮಾಡ್ಬೇಡಿ ಚಿಕ್ಕತ್ತೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದನ್ನ ನಾನ್ ಕೊಡ್ತೀನಿ. ಅದು ಹಾಗಲ್ಲ ಭಾಗ್ಯ, ನೀನ್ ಆತರ ಪಡ್ಬೇಡ. ಇನ್ನೊಂದ್ಸರಿ ಯೋಚನೆ ಮಾಡಮ್ಮ. ಬೇಡ ಮಾವ, ನನ್ ತಾತ ತಪ್ಪು ಮಾಡ್ದೆ ಬದುಕೋದನ್ ಕಲ್ಸಿದ್ದಾರೆ. ಗೊತ್ತಿಲ್ದೆ ತಪ್ಪು ಮಾಡಿದ್ರು ತಲೆ ಬಗ್ಸಿ ತಪ್ಪು ಒಪ್ಕೊಳ್ಳೋದನ್ನ ಕಲ್ಸಿದ್ದಾರೆ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದನ್ನು ಕಲ್ಸಿದ್ದಾರೆ. ಅದಕ್ಕೆ ನಮ್ ತಪ್ಪಿಂದಾಗಿ ನಮ್ಮೇಲ್ ಬರೋ ಆರೋಪನ ನಮ್ ಹತ್ರನೂ ಬರ್ದೇರೋ ಹಾಗೆ ನೋಡ್ಕೋತೀನಿ. ಅದನ್ ಬಿಟ್ಟು ಆ ಆರೋಪದಿಂದ ಸಿಗೋ ಭಾರನ ಜೀವನ ಎಲ್ಲ ಹೊರೋಕೆ ನಾನ್ ಸಿದ್ಧ ಇಲ್ಲ. ಇಲ್ ಕೇಳಿ ಚಿಕ್ಕತ್ತೆ, ನಾನು ಕೆಲ್ಸಕ್ಕೆ ಹೋಗಿ ಪೈಸೆ ಪೈಸೆ ಕೂಡಿಟ್ಟಾದ್ರೂ ಸರಿ ನಿಮ್ ನೆಕ್ಲೆಸ್ನ ಸರಿ ಮಾಡಿಸ್ತೀನಿ. ಗುಡ್. ಇಷ್ಟಾದ್ರೂ ಛಲ ಹಠ ಇರ್ಬೇಕು, ಆಗ್ಲೇ ನನ್ ದುಡ್ಡು ನಂಗ್ ಸಿಗೋದು.
ನಿನ್ಗೆ 2 ತಿಂಗಳು ಟೈಮ್ ಕೊಡ್ತೀನಿ ಭಾಗ್ಯ. ಅಷ್ಟ್ರಲ್ಲಿ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಆಗ ನಿನ್ನ ನೋಡ್ಕೊಳ್ತೀನಿ. ಯೋಚನೆ ಮಾಡಬೇಡಿ, 1 ರೂಪಾಯಿ ಕೂಡ ಬಿಡದೆ ನಾನು ನಿಮಗೆ ಕೊಡ್ತೀನಿ. ಜಾನು, ನಾಣಿ, ಬನ್ನಿ. ಅಕ್ಕ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನೇನಾದ್ರೂ ಆ ನೆಕ್ಲೆಸ್ ಮೇಲೆ ಬಿದ್ದು ಹಾಳು ಮಾಡಿಲ್ಲ ಅಂದ್ರೆ ಅವರೆಲ್ಲ ನಿನಗೇನೇನೋ ಹೇಳ್ತಾ ಇರ್ಲಿಲ್ಲ ಅಲ್ವಾ ಅಕ್ಕ? ನಾಣಿ, ನಿನ್ನಿಂದ ಯಾವ ತಪ್ಪು ಆಗಿಲ್ಲ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಸರಿನಾ? ಅಕ್ಕ, ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ. ಪ್ರತಿ ಸಣ್ಣ ವಿಷಯಕ್ಕೂ ಅವ್ರು ನಿನ್ ಕಡೆ ಬೆರಳು ಮಾಡಿ ತೋರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ನೀನು ಪ್ರತಿ ಹೆಜ್ಜೆನಲ್ಲೂ ತಪ್ಪು ಮಾಡ್ತಿದ್ಯಾ ಅಂತ ನಿರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ ಕೆಲ್ಸ ಮಾಡಕ್ಕ, ಸಾರಥಿ ತಾತಂಗೆ ಫೋನ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ದೇವಯಾನಿ ಆಂಟಿ ಮುಖದ ಮೇಲೆ ಬಿಸಾಕು. ಇಲ್ಲ ಜಾನು, ಇಲ್ಲಿನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಾದ್ರೆ ಸಾರಥಿ ತಾತ ತುಂಬಾ ಬೇಜಾರ್ ಮಾಡ್ಕೋತಾರೆ. ನನ್ ಜೀವನ ಏನಾಗುತ್ತೋ ಅಂತ ಭಯ ಪಡ್ತಾರೆ. ಅವ್ರಿಗೆ ಆ ಬೇಜಾರು ಭಯ ಎಲ್ಲ ಆಗೋದ್ ಬೇಡ. ಈ ವಯಸ್ಸಲ್ಲಿ ನಾವು ಸಂತೋಷವಾಗಿದ್ದೀವಿ ಅಂದ್ಕೊಂಡೆ ಅವರು ನಿಶ್ಚಿಂತೆಯಿಂದ ನೆಮ್ಮದಿಯಾಗಿರ್ಬೇಕು. ಆದ್ರೆ ನಮ್ ಜೀವನ ಏನಾಗುತ್ತೋ ಏನೋ ಅಂತ ಅವರು ಚಿಂತೆ ಮಾಡ್ತಾ ಕಣ್ಣೀರ್ ಹಾಕ್ತಾ ಬದುಕ್ಬಾರ್ದು. ಇದಕ್ಕೊಂದ್ ಪರಿಹಾರ ನಾನೇ ಯೋಚನೆ ಮಾಡ್ತೀನಿ. ನೀವಿನ್ನೂ ಹೊರಡಿ. ಸರಿ ಅಕ್ಕ, ಹುಷಾರು. ಬಾ ನಾಣಿ. ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇದ್ಯಾ? ನಂದನ್ ಕುಟುಂಬದ ಸೊಸೆ ಅಂದ್ರೆ ಹೇಗಿರ್ಬೇಕು ಭಾಗ್ಯ? ಕೋಟೆಲಿರೋ ಮಹಾರಾಣಿ ಹಾಗಿರ್ಬೇಕು. ಕಿರೀಟದಲ್ಲಿರೋ ಕೋಹಿನೂರ್ ವಜ್ರದ ಹಾಗೆ ಬೆಳಗ್ಬೇಕು. ಆದ್ರೆ ನೀನ್ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ, ಕಷ್ಟಪಡ್ತೀನಿ ಅಂತ ಹೀಗೆ ನ್ಯೂಸ್ ಪೇಪರಲ್ಲಿ ಸರ್ಕಲ್ ಹಾಕ್ತಾ ಕೂತಿದ್ಯಾ? ನಂದನ್ ಕುಟುಂಬದ ಸೊಸೆ ಹೇಳ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ ರೀ. ಆದ್ರೆ ಅದೇ ನಂದನ್ ಕುಟುಂಬ ಪೂರ್ತಿ ಸೇರಿ ಆ ಮನೆ ಸೊಸೆನ ಒಂದ್ ನಾಟಕದ ಪ್ರಪಂಚದಲ್ಲಿ ಬದುಕೋ ಹಾಗೆ ಮಾಡ್ತು. ನಂದನ್ ಕುಟುಂಬದಲ್ಲಿ ಪ್ರತಿಯೊಬ್ರು ಆ ಮನೆ ಸೊಸೆಗೆ ದಾರುಣವಾಗಿ ಮೋಸ ಮಾಡ್ಬಿಟ್ರು. ಇಷ್ಟಾದ್ಮೇಲೂ ನಂದನ್ ಕುಟುಂಬದ ಸೊಸೆ ಕೋಟೆಲಿರೋ ರಾಣಿ ಹಾಗೆ ಇನ್ ಹೇಗ್ ಬದುಕ್ಬೇಕು? ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಭಾಗ್ಯ. ಕಾರಣನ ತಿಳ್ಕೊಳಕ್ ಪ್ರಯತ್ನ ಪಟ್ರೆ ನಿನಗೆ ತಪ್ಪಾಗಿ ಕಾಣ್ತಿರೋ ಎಲ್ಲದೂ ಸರಿ ಅನ್ಸಕ್ ಶುರುವಾಗುತ್ತೆ. ಬೇಡ ರೀ, ನಾನ್ ಯಾವತ್ತೂ ಆ ತಪ್ಪನ್ನ ಸರಿ ಅಂತ ನೋಡ್ಬೇಕು ಅನ್ಕೊಂಡಿಲ್ಲ. ಯಾಕಂದ್ರೆ ತಪ್ಪು ಯಾವತ್ತೂ ತಪ್ಪೆ, ಅದು ಯಾವತ್ತೂ ಸರಿ ಹೋಗೋದಿಲ್ಲ. ಸರಿ ಭಾಗ್ಯ, ಅದೆಲ್ಲ ಬಿಟ್ಬಿಡು. ನೀನು ಚಿಕ್ಕಮ್ಮಂಗೆ ದುಡ್ಡು ಕೊಡ್ಬೇಕು ಅಂತ ತಾನೇ ಕೆಲಸ ಹುಡುಕ್ತಾ ಇರೋದು. ಚಿಕ್ಕಮ್ಮಂಗೆ ಕೊಡ್ಬೇಕಾದ ದುಡ್ಡು ನಾನು ನಿನಗೆ ಕೊಡ್ತೀನಿ, ನೀನು ಚಿಕ್ಕಮ್ಮಂಗೆ ಕೊಟ್ಬಿಡು. ಸಮಸ್ಯೆ ಎಲ್ಲಿಗೆ ಮುಗ್ದು ಹೋಗ್ಲಿ. ಇಲ್ಲ ರೀ, ಆಗ್ಲೇ ನಿಜವಾದ ಸಮಸ್ಯೆ ಶುರುವಾಗತ್ತೆ. ನೀವ್ ನನ್ಗೆ ಯಾವ ಸ್ಥಾನದಲ್ಲಿದ್ದು ದುಡ್ಡು ಕೊಡ್ಬೇಕು ಅಂದ್ಕೊಂಡಿದ್ದೀರಾ? ಗಂಡನ್ ಸ್ಥಾನದಲ್ಲಿದ್ದ? ಸ್ನೇಹಿತನ್ ಸ್ಥಾನದಲ್ಲ? ಇಲ್ಲ ಒಬ್ಬ ಬಂಧು ಸ್ಥಾನದಲ್ಲಿದ್ದ? 3 ಗಂಟೆ ಹಾಕಿರೋದಕ್ಕೆ ಗಂಡನ್ ಸ್ಥಾನದಲ್ಲಿದ್ದು ನಿನ್ಗೆ ಸಹಾಯ ಮಾಡ್ತೀನಂತ ಮಾತ್ರ ಹೇಳ್ಬೇಡಿ.
ಯಾಕಂದ್ರೆ 3 ಗಂಟೆ ಹಾಕಿದ ಮಾತ್ರಕ್ಕೆ ಗಂಡನ್ ಸ್ಥಾನನ ಪೂರ್ಣ ಮಾಡ್ದ ಹಾಗಲ್ಲ. ಮನಸ್ಸಿಂದ ಆರಾಧಿಸ್ಬೇಕು, ಪ್ರಾಣದ ಹಾಗೆ ಪ್ರೀತಿಸ್ಬೇಕು. ನಿಮ್ಗೆ ಅದ್ಯಾವುದೂ ಇಲ್ದಿದ್ರೆ ಒಬ್ಬ ಗಂಡ ಆಗಿ ಸಹಾಯ ಮಾಡೋ ಅಧಿಕಾರ ಇಲ್ಲ.